ಬೆಳಗಾವಿಯಿಂದ ಪ್ರಾರಂಭ ಮಾಡಬೇಕು. ಇಲ್ಲಿ ಆದ ನಂತರ ಇಡೀ ರಾಜ್ಯದಲ್ಲಿ ಈ ಜಾನುವಾರುಗಳಿಗೆ ಪ್ರವಾಸಗಳನ್ನ ಈ ಕಾಲುಬಾಯಿ ರೋಗದಿಂದ ಮುಕ್ತ ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಮತ್ತೆ ವಿಶೇಷವಾಗಿ ಒತ್ತನ್ನು ಕೊಟ್ಟಿದೆ. ಕಳೆದ ಸಾರಿ ಕೂಡ ಮೈಸೂರು ಭಾಗದಲ್ಲಿ ಈ ಕಾರ್ಯಕ್ರಮವನ್ನ ಇಲಾಖೆ ಮಾಡುವಂತ ಪ್ರಯತ್ನ ಆಗಿದೆ. ಪ್ರತಿ ವರ್ಷ ಒಂದು ಭಾಗದಲ್ಲಿ ಈ ಕಾರ್ಯಕ್ರಮ ಮಾಡುವ ಮೂಲಕ ರೈತರಲ್ಲಿ ಜಾಗೃತಿ ಮೂಡಿಸುವಂತ ಒಂದು ವಿಶೇಷ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿ ಅತ್ಯಂತ ಬಹುದೊಡ್ಡ ಜಿಲ್ಲೆ ಆಗಿದೆ. ಇಲ್ಲಿ ಸುಮಾರು ನಮ್ಮ ಅಂಕಿಅಂಶ ಪ್ರಕಾರ ಅದು ಎಮ್ಮೆ ಇರ್ಬೋದು, ಕುರಿ ಇರ್ಬೋದು, ಮೇಕೆ ಇರ್ಬೋದು, ಅತ್ಯಂತ ಹೆಚ್ಚು ಸಂಖ್ಯೆ ಹೊಂದಿರುವಂತ ನಮ್ಮ ಜಿಲ್ಲೆ. ಇಲಾಖೆಯಿಂದ ಬಹಳಷ್ಟು ಅದಕ್ಕೆ ಕಾಯಕಲ್ಪ ಕೊಡುವಂತ ಅವಶ್ಯಕತೆ ಇವತ್ತಿನ ಇದೆ. ನಾವು ಮನುಷ್ಯರಾದ್ರೆ ಬೇರೆ ಬೇರೆ ಆಸ್ಪತ್ರೆ ಹೋಗ್ಬೋದು, ನಮ್ಮ ನೋವನ್ನ ಬೇರೆ ಹೇಳ್ಬೋದು. ಆದ್ರೆ ಒಂದು ಪಶು ಪ್ರಾಣಿ ಬಹುಶಃ ಹೇಳಲಿಕ್ಕೆ ಆಗಲ್ಲ. ನಾವೇ ಅದನ್ನ ಅತ್ಯಂತ ಕಾಳಜಿ ವಹಿಸಬೇಕು, ಅದನ್ನು ಗುರುತಿಸಬೇಕು. ಯಾವ ಇದೆ ಅದಕ್ಕೆ ಏನು ಅವಶ್ಯಕತೆ ಇದೆ ಸಕಾಲಕ್ಕೆ ಕೊಡುವಂತ ಪ್ರಯತ್ನ ಈ ಇಲಾಖೆ ಆಗೋದು ಬಹಳ ಮಹತ್ವದ ಇಲಾಖೆ. ಅತ್ಯಂತ ಒಳ್ಳೆ ಇಲಾಖೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬೇರೆ ಇಲಾಖೆ ಎಲ್ಲ ನಾವು ಹೇಳಿ ಕೇಳ್ಕೋಬಹುದು. ಇನ್ನೊಂದು ಇಲಾಖೆ ಮಾತ್ರ ಅವರೇ ಹೋಗಿ ಮಾಡಬೇಕು. ರೈತರು ಹೇಳುವಂತ ವರದಿಯಿಂದ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡುವಂತ ಇಲಾಖೆ. ಅದಕ್ಕಾಗಿ ಇನ್ನು ನಮ್ಮ ಮಾನ್ಯ ಮಂತ್ರಿಗಳ ವೆಂಕಟೇಶ್ವರ ನೇತೃತ್ವದಲ್ಲಿ ಇನ್ನು ಹೆಚ್ಚು ಕಾಯಕಲ್ಪ ಕೊಡಬೇಕಾಗಿದೆ, ಹೆಚ್ಚು ಟೆಕ್ನಾಲಜಿ ತರಬೇಕಾಗಿದೆ. ಇನ್ನು ಬಹುಶಃ ನಮ್ಮಲ್ಲಿ ವೈದ್ಯರ ಇದೆ, ಅದು ಕೂಡ ನಮ್ಮ ಜಿಲ್ಲೆಗೆ ವಿಶೇಷವಾದ ಹೊಸ ಆಸ್ಪತ್ರೆಗಳನ್ನ ಮೂಲಕ ರೈತರಿಗೆ ನೆರವಾಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ ಹೆಚ್ಚು ಅವಶ್ಯಕತೆ ಇನ್ನು ಮಾತ್ರ ಸಚಿವರಿಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದಾರೆ. ಮತ್ತು ಅತ್ಯಂತ ಅವರ ಅವಧಿಯಲ್ಲಿ ಕೇಂದ್ರ ಕೂಡ ಬಹಳಷ್ಟು ಶರವೇಗದಲ್ಲಿ ಬೆಳೀತಾ ಇದೆ. ಬಹುಶಃ ದೇಶದಲ್ಲಿ ಅಮೂಲ್ ನಂತರ ಇವತ್ತು ನಂದಿನಿ ದೇಶದಲ್ಲಿ ಹೆಸರುವಾಸಿ ಆಗ್ತಾ ಇದೆ. ಇದು ಕೂಡ ಕರ್ನಾಟಕ ಹೆಮ್ಮೆಯ ವಿಷಯ. ಇವತ್ತು ಮುಂಬೈ ಇರ್ಬೋದು, ಡೆಲ್ಲಿಯಲ್ಲಿ ಇರ್ಬೋದು, ಕಲ್ಕತ್ತಲ್ಲಿ ಕೂಡ ನಂದಿನಿ ಬ್ರ್ಯಾಂಡ್ ಇವತ್ತು ಅಲ್ಲಿ ಕೂಡ ನಗರವನ್ನ ಪ್ರವೇಶಿಸ್ತಾ ಇದೆ. ಇದು ನಮ್ಮ ಸರ್ಕಾರ, ನಮ್ಮ ಇಲಾಖೆ ಬಹಳ ಹೆಮ್ಮೆಯ ವಿಷಯ ಅಂತ ಹೇಳಿ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಇನ್ನು ಹೆಚ್ಚು ಸೌಲಭ್ಯಗಳು ನಮ್ಮ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಲ್ಲಿ ಬರೋಣ ಅಂತ ಆರಂಭಿಸಿ ಇವತ್ತೇನು ನಾವು ಬೆಳಗಾವಿಯಲ್ಲಿ ಇದನ್ನ ಕಾರ್ಯಕ್ರಮ ಮಾಡಿದ್ದೀವಿ. ಆದಷ್ಟು ಬೇಗ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ಈ ಲಸಿಕೆ ಸೇವೆ ಸಿಗಲಿ. ಜಾನುವಾರುಗಳು ಕೂಡ ಉತ್ತಮವಾಗಿ ಬದುಕುವಂತ ಪರಿಸರವನ್ನು ನಮ್ಮ ಡಾಕ್ಟರ್ಗಳು ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡುವಂತ ನಮ್ಮ ಇಲಾಖೆ ಸರ್ಕಾರದಿಂದ ಆಗಲೇ ಹಾರೈಸಿ ನಮಸ್ಕಾರ.